ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ನಿಮ್ಮ ಕನ್ನಡ ಶಾಲೆ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇದೀಗ ಒಂದು ಮಹತ್ವದ ಮಾಹಿತಿ ಬಂದೈತಿ. ಅದು ಏನಪ್ಪ ಅಂತಂದ್ರೆ GPSTRನ ಒಂದು ತಾತ್ಕಾಲಿಕ ಅಂಕಪಟ್ಟಿಯನ್ನು ಇದೀಗ ಹೈಕೋರ್ಟ್ ರದ್ದು ಮಾಡೈತಿ. ಅದು ಯಾಕೆ ರದ್ದು ಮಾಡೈತಿ ಅಂದ್ರೆ 15,000 ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿಯ ತಾತ್ಕಾಲಿಕ ಆಯ್ಕೆ ಪಟ್ಟಿಯನ್ನು ಇದೀಗ ಹೈಕೋರ್ಟು ರದ್ದುಪಡಿಸೈತಿ. ಅದು ಯಾವ ಕಾರಣಕ್ಕಂದ್ರೆ ವಿವಾಹಿತ ಮಹಿಳೆಯರು ತನ್ನ ತಂದೆಯ ಆದಾಯ ಪ್ರಮಾಣ ಪತ್ರ ನೀಡಿದ್ದಾರೆ ಎಂಬ ಕಾರಣಕ್ಕಾಗಿ ಆಯ್ಕೆ ಪಟ್ಟಿಯಿಂದ ಕೈ ಬಿಡಲಾಗಿದ್ದ ಮಹಿಳಾ ಅಭ್ಯರ್ಥಿಗಳನ್ನು ಆಯ್ಕೆಗೆ ಪರಿಗಣಿಸುವಂತೆ ಹೈಕೋರ್ಟ್ ಒಂದು ಅಂತಿಮ ಆದೇಶವನ್ನು ಹೊರಡಿಸಿದೆ. ಅಂದ್ರೆ ಮ್ಯಾರೇಜ್ ಆದ್ರೂ ಮದುವೆ ಆದ್ರೂ ಏನು ತಮ್ಮ ತಂದೆಯ ಆದಾಯ ಹಚ್ಚಿ ಕೆಲವೊಬ್ಬರು ಈ ಜಾಬ್ಗೆ ಸೆಲೆಕ್ಷನ್ ಆಗಿದ್ದರು. ಅಂಥವ್ರಿಗೆ ಕೆಲವೊಬ್ರು ಹಚ್ಚಾರಂತ ಆಕ್ಷೇಪಣೆ ಕೊಟ್ಟು ಆಯ್ಕೆ ಪಟ್ಟಿಯಿಂದ ಅವರನ್ನು ಕೈ ಬಿಡಲಾಗಿತ್ತು. ಅಂಥವ್ರನ್ನೀಗ ನೀವು ಆಯ್ಕೆ ಪಟ್ಟಿಗೆ ಪರಿಗಣಿಸುವಂತೆ ಹೈಕೋರ್ಟು ಆರ್ಡರ್ ಮಾಡೈತಿ. ನ್ಯಾಯಾಲಯವು ವಿವಾಹಿತ ಮಹಿಳೆಯರ ಮನವಿಯನ್ನು ಪರಿಗಣಿಸಿದೆ. ಆದ್ದರಿಂದ ಮತ್ತೊಮ್ಮೆ ಹೊಸ ಆಯ್ಕೆ ಪಟ್ಟಿಯನ್ನು ಪ್ರಕಟಿಸಬೇಕಾಗುತ್ತದೆ. ಅಂದ್ರೆ ಅವ್ರೇನು ಕೈ ಬಿಡಲಾಗಿತ್ತಲ್ಲ ಅವ್ರನ್ನೂ ಈಗ ಮತ್ತೆ ಒಂದೇನದು ಆಯ್ಕೆ ಪಟ್ಟಿ ಒಳಗೆ ಪರಿಗಣಿಸಿ ಅಂದ್ರೆ ಅವ್ರದ್ದು ಹೆಸರು ಇನ್ಕ್ಲೂಡ್ ಮಾಡಿ ಮತ್ತೊಂದು ಆಯ್ಕೆ ಪಟ್ಟಿಯನ್ನು ಬಿಡ್ತಾರೆ. ಅದಕ್ಕೆ ಬಿಡಬೇಕಂತ ಕೋರ್ಟ್ ಆದೇಶ ನೀಡೈತಿ. ಯಾವ ಎಕ್ಸಾಮೂ ಸರಿಯಾಗಿ ಆಗ್ವತ್ತು, ಸರಿಯಾಗಿ ಆದದು ಹಿಂಗೆ ಆಗಕತ್ತವು. ಹಿಂಗೆ ಇನ್ನೇನು ಜೀವನ ಪರ್ಯಂತ ನಾವು ಓದ್ಕೋತ ಕುಂಡ್ಬೇಕಾಗ್ತೈತಿ. ಇಲ್ಲ ಅಂತಂದ್ರೆ ಮತ್ತು ನಮ್ಮ ಏಜ್ ಹೋಗ್ತಾವೆ, ಮತ್ತು ಏಜ್ ರಿಲ್ಯಾಕ್ಸೇಷನ್ ಕೊಡ್ರಿ ಅಂತ ಅದಕ್ಕೆ 1 ವರ್ಷ ಬಡ್ದಾಡಬೇಕು. ಏಜ್ ರಿಲ್ಯಾಕ್ಸೇಷನ್ ಸಿಕ್ಕರೂ ಸರಿಯಾಗಿ ಎಕ್ಸಾಮ್ ಆಗವಲ್ಲು. ಸರಿಯಾಗಿ ಎಕ್ಸಾಮ್ ಆದ್ರೂ ಇಂಥವು ಸ್ಟೇಗಳು ಬೀಳಕತ್ತಾವ, ಕೋರ್ಟು ಆರ್ಡ್ರ್ ಕೊಡಕತ್ತೈತಿ. ಈಗಿನ ಮತ್ತೊಂದು ತಾತ್ಕಾಲಿಕ ಆಯ್ಕೆ ಪಟ್ಟಿ ಬಿಡಕ್ಕೆ ಮತ್ತು ಇವ್ರು 1 ತಿಂಗಳು ತೊಗೋತಾರೆ, ಮತ್ತು ವೆರಿಫಿಕೇಷನ್ ಮತ್ತಂತ ಹಿಂಗೆ ಟೈಮ ಹೊಂಟೈತಿ. ಕರೆ ಯಾರಿಗೆ ಪಟ್ಟಂತ ಕೈಗೆ ಯಾವ ಜಾಬು ಸಿಗಾಕ ತಯಾರಿಲ್ಲ. ಹಿಂಗಾದ್ರೆ ಇನ್ನು ನಮ್ಮ ಪರಿಸ್ಥಿತಿ ಹೆಂಗಾಗಬೇಕು? ಓದಿದವ್ರ ಸೆಲೆಕ್ಷನ್ ಆದವ್ರ ಗತಿ ಏನಾಗಬೇಕು? ಏನು ಒಂದು ತಿಳಿವತ್ತು ಯಾರಿಗೂ ಏನೂ ನಮ್ಗೆ ಸರ್ಕಾರದ ಏನೋ ಒಂದು ಅಂತ ಹತ್ತುವತ್ತು ಅವ್ರದ್ದು ಏನೈತಿ, ಅವ್ರ ಮನಸ್ಸೊಳಗೆ ಏನೈತಿ, ಏನೋ ಒಂದು ವಿಚಾರನ ತಿಳಿವತ್ತು. ಈಗ ನಾವು ಮಾಡೋ ವಿಡಿಯೋಗಳು ನಿಮ್ಗೆ ಇಷ್ಟ ಆಗುತ್ತಿದ್ದು ಅಂದ್ರೆ ಒಂದು ಲೈಕ್ ಮಾಡಿರಿ. ಹಾಗೂ ಹೊಸವರು ಯಾರಾದರೂ ನಮ್ಮ ಚಾನಲ್ನ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿರಿ. ಇಲ್ಲಿ ನೋಡ್ರಿ, ಸಾರ್ವಜನಿಕ ಶಿಕ್ಷಣ ಇಲಾಖೆಯಿಂದ ಸ್ಕೂಲ್ ಎಜುಕೇಷನ್ ಡಿಪಾರ್ಟ್ಮೆಂಟ್ ಕರೆಯಲಾಗಿದ್ದಂಥ 15,000 ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿಗೆ ಸಂಬಂಧಿಸಿದಂತೆ ಪ್ರವೇಶ ಪರೀಕ್ಷೆ ದಾಖಲಾತಿ ಪರಿಶೀಲನೆ ಬಳಿಕ ತಾತ್ಕಾಲಿಕ ಆಯ್ಕೆ ಪಟ್ಟಿಯನ್ನು ಪ್ರಕಟಿಸಲಾಗಿತ್ತು. ಈ ಪಟ್ಟಿಯನ್ನು ಇದೀಗ ಹೈಕೋರ್ಟ್ನ ಏಕಸದಸ್ಯ ನ್ಯಾಯಪೀಠವು ರದ್ದುಗೊಳಿಸಿದೆ. ಈ ಸಂಬಂಧ ನೂರಾರು ಅಭ್ಯರ್ಥಿಗಳು ಹೈಕೋರ್ಟ್ಗೆ ರಿಟ್ ಅರ್ಜಿಯನ್ನು ಸಲ್ಲಿಸಿದ್ದರು. ಈ ಅರ್ಜಿಯನ್ನು ವಿಚಾರಣೆಯನ್ನು ನ್ಯಾಯಮೂರ್ತಿ ಎಂ. ನಾಗಪ್ರಸನ್ನ ಅವರನ್ನೊಳಗೊಂಡ ಏಕಸದಸ್ಯ ನ್ಯಾಯಪೀಠವು ವಿಚಾರಣೆ ನಡೆಸಿತ್ತು. ಹಿರಿಯ ವಕೀಲ ಶಶಿಕಿರಣ್ ಶೆಟ್ಟಿ ಅವರು ನ್ಯಾಯಾಲಯದ ಮುಂದೆ ವಾದಿಸಿ, ಪತಿಯ ಜಾತಿ ಆದಾಯ ಪ್ರಮಾಣ ಪತ್ರವನ್ನು ಪರಿಗಣಿಸಿ ತಾತ್ಕಾಲಿಕ ಆಯ್ಕೆ ಪಟ್ಟಿಯನ್ನು ಶಿಕ್ಷಣ ಇಲಾಖೆ ಪ್ರಕಟಿಸಿದೆ. ಇದು ನಿಯಮ ಬಾಹಿರವಾಗಿದೆ. ಕಾನೂನು ಬಾಹಿರವಾಗಿರುವಂಥ ತಾತ್ಕಾಲಿಕ ಆಯ್ಕೆ ಪಟ್ಟಿಯನ್ನು ರದ್ದುಗೊಳಿಸುವಂತೆ ಕೋರಿದ್ದರು. ಇನ್ನು ತಂದೆಯ ಜಾತಿ ಆದಾಯ ಪ್ರಮಾಣ ಪತ್ರವನ್ನು ಪರಿಗಣಿಸುವಂತೆ ನ್ಯಾಯಪೀಠಕ್ಕೆ ಸೂಚಿಸುವಂತೆ ಮನವಿ ಮಾಡಿದ್ದರು. ಈ ಹಿನ್ನೆಲೆಯಲ್ಲಿ ಶಿಕ್ಷಣ ಇಲಾಖೆ ಪ್ರಕಟಿಸಿದಂತೆ 15,000 ಪ್ರಾಥಮಿಕ ಶಿಕ್ಷಕರ ತಾತ್ಕಾಲಿಕ ಪಟ್ಟಿಯನ್ನು ರದ್ದುಗೊಳಿಸಲಾಗಿದೆ. ಅಂದ್ರೆ ಈಗೇನು ಮತ್ತೊಂದು ಅವ್ರನ್ನೇನು ಪರಿಗಣಿಸಿ ಕೋರ್ಟ್ ಆರ್ಡರ್ ಮಾಡಿದ್ನಲ್ಲ ಆ ಲಿಸ್ಟನ್ನು ಇನ್ಕ್ಲೂಡ್ ಮಾಡ್ಕೊಂಡು ಇನ್ನೊಂದು ಲಿಸ್ಟ್ ಬಿಡ್ತಾರೆ. ಈಗ ಬಿಟ್ಟದ ಲಿಸ್ಟ ರದ್ದುಗೊಳಿಸಂತ ಕೋರ್ಟ್ ಆದೇಶ ಮಾಡೈತಿ. ಇದೇ ರೀತಿ ಹೆಚ್ಚಿನ ವಿಡಿಯೋಗಳಿಗಾಗಿ ಜಾಬ್ ರಿಲೇಟೆಡ್ ವಿಡಿಯೋಸು, ಆಮೇಲೆ ಹೊಸ ನೋಟಿಫಿಕೇಷನ್ನು, ಇವೆಲ್ಲ ಮಾಹಿತಿಗೋಸ್ಕರ ನಮ್ಮ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿರಿ. ಹಿಂಗೆ ಸಪೋರ್ಟ್ ಮಾಡಿರಿ. ಹಂಗೆ ಕನ್ನಡ ಶಾಲೆಯನ್ನು ಉಳಿಸ್ರಿ ಮತ್ತು ಬೆಳೆಸಿ. ಧನ್ಯವಾದಗಳು.